ನೋಟಿಸ್ ಕೊಡೋಕೆ ಬಂದದ್ದ ಕೋರ್ಟ್ನ ಅಮೀನ್ ಕಣ್ಣಿಗೆ ಮಹಿಳೆಯೋರ್ವರು ಕಾರದ ಪುಡಿ ಎರಚಿರುವ ಘಟನೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಕಾಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನೋಟಿಸ್ ಕೊಡ್ಲಿಕ್ಕೆ ಅಂತ ಹೇಳಿ ಮನೆ ಬಳಿಯಲ್ಲಿ ಬಂದದ್ದ ಕೋರ್ಟ್ನ ಅಮೀನ್ ಕಣ್ಣಿಗೆನೆ ಮಹಿಳೆ ಕೋರ್ಟ್ ಅಮೀನ್ ಶಂಕರೇಗೌಡ ಅವರ ಕಣ್ಣಿಗೆ ಕಾರದ ಪುಡಿ ಎರಚಲಾಗಿದೆ. ಇನ್ನೊಂದ್ಸರಿ ಬಂದು ಎರ್ಚವ ಖಾರ ಪುಡಿಯಾ ನೋಡಿ ಎಚ್ಚವ ಇನ್ನೊಂದ್ಸರಿ ಬಂದು ಎರ್ಚವ ಎಚ್ಚವ ಇನ್ನೊಂದ್ಸರಿ ಬಂದು ಎರ್ಚವ ಎರ್ಚ ಈಗ ಆಯ್ತು ನಮಗೂ ಎರ್ಚ ಬಿಡತ್ತೀಗ ಓಡಕಲೀಗ ಎರ್ಚವ ಈಗ ಖಾರ ಪುಡಿಯಾ ನೋಡಿ ಎಚ್ಚವ ಇನ್ನೊಂದ್ಸರಿ ಬಂದು ಎರ್ಚವ ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ನೋಟಿಸ್ ಕೊಡೋಕ್ ಬಂದಿದ್ ಸರಿ, ಆದ್ರೆ ಪೊಲೀಸರಿಗೆ ಮಾಹಿತಿ ಕೊಡದೆ ಬಂದಿದ್ರು ಅನ್ನೋ ವಿಚಾರ ಕೂಡ ಬೆಳಕಿಗೆ ಬರ್ತದೆ ಅಮೀನ್ ಅವರು. ಬಟ್ ಈ ಮಹಿಳೆ ಏಕಾಏಕಿ ಕಾರದ ಪುಡಿ ಎರಚೋಷ್ಟು ಸಿಟ್ಟಿಗೆದ್ದಿದ್ ಯಾಕೆ ಅಂತ? 2016 ಡಿಸೆಂಬರ್ 1ನೇ ತಾರೀಕು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದ ಚಿಕ್ಕಿರೇಗೌಡ ಎಂಬುವರ ಟ್ರ್ಯಾಕ್ಟರ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಪಘಾತಕ್ಕೀಡಾಗ್ತದೆ. ಆ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಚಾಲಕ ಮೃತಪಡ್ತಾನೆ. ಆ ಸಂಬಂಧ ಮೃತನ ಸಂಬಂಧಿಕರು ಪರಿಹಾರಕ್ಕಾಗಿ ಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಕೇರ್ಪೇಟೆ ಕೋರ್ಟ್ ನಲ್ಲಿ ದಾವೆ ಹೂಡ್ತಾರೆ. ವಿಚಾರಣೆ ನಡೆಸಿದಂತ ಕೋರ್ಟ್ ಒಂದಷ್ಟು ತೀರ್ಪನ್ನ ಕೊಡುವಂತದ್ದು. ಕಾರಣ ಏನು ಅಂದ್ರೆ ಟ್ರ್ಯಾಕ್ಟರ್ಗೆ ಒಂದಷ್ಟು ದಾಖಲಾತಿಗಳಿರಲಿಲ್ಲ, ಪ್ರಮುಖವಾಗಿ ಇನ್ಸೂರೆನ್ಸ್ ಇರಲಿಲ್ಲ. ಹಾಗಾಗಿ ಚಿಕ್ಕಿರೇಗೌಡರು ದಂಡವನ್ನ ಕಟ್ಟಬೇಕು ಅಂತ ಹೇಳಿ 14 ಲಕ್ಷ ರೂಪಾಯಿ ದಂಡವನ್ನ ಕಟ್ಟಬೇಕು, ಜೊತೆಗೆ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಆದೇಶವನ್ನ ನೀಡುತ್ತದೆ. ಈ ಸಂಬಂಧ ಏನು ಶುಕ್ರವಾರ ಒಬ್ರು ಕೋರ್ಟ್ ಅಡ್ಮಿನ್ ಅವರ ಮನೆ ಹತ್ರ ಹೋಗಿ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಅವ್ರಿಗೆ ಸ್ಪಂದನೆ ಸಿಗೋದಿಲ್ಲ. ಹಾಗಾಗಿ ಮತ್ತೆ ನಿನ್ನೆ ಶಂಕರೇಗೌಡನವರು ಸಂಜೆ 4 ಗಂಟೆಗೆ ಮೃತರ ಸಂಬಂಧಿಯೊಂದಿಗೆ ಏನು ಅವ್ರ ಮನೆ ಹತ್ರ ಹೋಗ್ತಾರೆ. ಆದ್ರೆ ಕೋರ್ಟ್ ಅಮೀನ್ ಪೊಲೀಸ್ ಅವರಿಗೆ ಮಾಹಿತಿ ನೀಡಿ ಪೊಲೀಸರ ಸಮ್ಮುಖದಲ್ಲಿ ಅವರಿಗೆ ನೋಟಿಸ್ ಕೊಡುವಂತದ್ದು, ಜೊತೆಗೆ ಅವ್ರನ್ನ ವಶಪಡಿಸಿಕೊಳ್ಳುವಂತ ಕೆಲಸ ಆಗ್ಬೇಕಾಗಿತ್ತು. ಬದಲಿಗೆ ಅವರು ನೇರವಾಗಿ ಹೋಗ್ತಾರೆ. ಅದು ತಪ್ಪು. ಆದ್ರೆ ಆ ತಪ್ಪನ್ನೇ ಆ ಸಂದರ್ಭದಲ್ಲಿ ಶಂಕರೇಗೌಡರು ಏನು ಕೋರ್ಟ್ ಆದೇಶ ನೀಡಿದಂತ ಚಿಕ್ಕಿರೇಗೌಡರನ್ನ ಸ್ಕೂಟರ್ಗೆ ಎತ್ಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕ್ತಾ ಇರ್ತಾರೆ, ಬಲವಂತ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಆತಂಕಗೊಂಡಂತ ಸಾಕಮ್ಮ ಏಕಾಏಕಿ ಶಂಕರೇಗೌಡರ ಕಣ್ಣಿಗೆ ಕಾರದ ಪುಡಿ ಹಾಕುವಂತದ್ದು, ಜೊತೆಗೆ ಒಂದಷ್ಟು ಆತಂಕ ಶುರು ಆಗ್ತದೆ. ಯಾಕಂದ್ರೆ ನನ್ನ ಗಂಡನಿಗೆ ಎಲ್ಲಿ ಜೈಲ್ಗೆ ಹಾಕ್ಬಿಡ್ತಾರೋ ಅನ್ನೋ ಒಂದು ಆತಂಕದಲ್ಲಿ ಅವರು ಏನು ಶಂಕರೇಗೌಡರ ಕಣ್ಣಿಗೆ ಕಾರದ ಪುಡಿ ಹಾಕುವಂತದ್ದು. ಆ ಸಂದರ್ಭದಲ್ಲಿ ಚಿಕ್ಕೇರೇಗೌಡ ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು. ಮೊದಲಿಗೆ ಪೊಲೀಸರೊಂದಿಗೆ ಹೋಗಿದ್ರೆ ಈ ಒಂದು ಘಟನೆ ನಡೀತಿರ್ಲಿಲ್ಲ. ಒಂದ್ ಕಡೆ ಶಂಕರೇಗೌಡರು ತಪ್ಪಾದ್ರೂ ಕೂಡ, ಆದ್ರೆ ಏಕಾಏಕಿ ಏನು ಕಣ್ಣಿಗೆ ಕಾರದ ಪುಡಿ ಹಾಕುವಂತದ್ದು ಸರಿಯಲ್ಲ. ಹಾಗಾಗಿ ಇದು ಸಾಕಷ್ಟು ಒಂದು ಕಂಪ್ಲೇಂಟ್ ಕೂಡ ಆಗಿರುವಂತದ್ದು. ಅಂದ್ರೆ ಆರಂಭದಲ್ಲಿ ಶಂಕರೇಗೌಡರದ್ದು ತಪ್ಪಿದ ಕಾರಣಕ್ಕಾಗಿ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ಮಾಡಿರ್ಲಿಲ್ಲ. ಯಾಕೆಂದ್ರೆ ನಿನ್ನೆ ಸಂಜೆನೆ ಘಟನೆ ನಡೆದಿದ್ರು ಕೂಡ ನಿನ್ನೆ ಸಂಜೆ ಅಥವಾ ಇವತ್ತಿನ ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಯ್ತು, ಆ ಬಳಿಕ ಎಚ್ಚೆತ್ತುಕೊಂಡಂತ ಶಂಕರೇಗೌಡ ಕಿಕ್ಕೇರಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಕಾರದ ಪುಡಿ ಇರದಂತ ಶಾಕಮ್ಮ ಜೊತೆಗೆ ಅವರ ಪತಿ ಚಿಕ್ಕೇರೇಗೌಡ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಪೊಲೀಸ್ನವರು ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಈ ಕೋರ್ಟ್ ಅಮೀನ್ದು ಕೂಡ ತಪ್ಪಿರೋದ್ರಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ತಪ್ಪಿತಸ್ಥರನ್ನು ಕರೆಸಿ ಸ್ಟೇಷನ್ಗೆ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ. ನೋಟಿಸ್ ಕೊಡೋಕೆ ಬಂದದ್ದ ಕೋರ್ಟ್ನ ಅಮೀನ್ ಕಣ್ಣಿಗೆ ಮಹಿಳೆಯೋರ್ವರು ಕಾರದ ಪುಡಿ ಎರಚಿರುವ ಘಟನೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಕಾಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನೋಟಿಸ್ ಕೊಡ್ಲಿಕ್ಕೆ ಅಂತ ಹೇಳಿ ಮನೆ ಬಳಿಯಲ್ಲಿ ಬಂದದ್ದ ಕೋರ್ಟ್ನ ಅಮೀನ್ ಕಣ್ಣಿಗೆನೆ ಮಹಿಳೆ ಕೋರ್ಟ್ ಅಮೀನ್ ಶಂಕರೇಗೌಡ ಅವರ ಕಣ್ಣಿಗೆ ಕಾರದ ಪುಡಿ ಎರಚಲಾಗಿದೆ. ಇನ್ನೊಂದ್ಸರಿ ಬಂದು ಎರ್ಚವ ಖಾರ ಪುಡಿಯಾ ನೋಡಿ ಎಚ್ಚವ ಇನ್ನೊಂದ್ಸರಿ ಬಂದು ಎರ್ಚವ ಎಚ್ಚವ ಇನ್ನೊಂದ್ಸರಿ ಬಂದು ಎರ್ಚವ ಎರ್ಚ ಈಗ ಆಯ್ತು ನಮಗೂ ಎರ್ಚ ಬಿಡತ್ತೀಗ ಓಡಕಲೀಗ ಎರ್ಚವ ಈಗ ಖಾರ ಪುಡಿಯಾ ನೋಡಿ ಎಚ್ಚವ ಇನ್ನೊಂದ್ಸರಿ ಬಂದು ಎರ್ಚವ ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್,
ನೋಟಿಸ್ ಕೊಡೋಕ್ ಬಂದಿದ್ ಸರಿ, ಆದ್ರೆ ಪೊಲೀಸರಿಗೆ ಮಾಹಿತಿ ಕೊಡದೆ ಬಂದಿದ್ರು ಅನ್ನೋ ವಿಚಾರ ಕೂಡ ಬೆಳಕಿಗೆ ಬರ್ತದೆ ಅಮೀನ್ ಅವರು. ಬಟ್ ಈ ಮಹಿಳೆ ಏಕಾಏಕಿ ಖಾರದ ಪುಡಿ ಎರಚೋಷ್ಟು ಸೆಟ್ಟಿಗೆದ್ದಿದ್ ಯಾಕೆ ಅಂತ? 2016 ಡಿಸೆಂಬರ್ 1ನೇ ತಾರೀಕು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕಾಳೆನಹಳ್ಳಿ ಗ್ರಾಮದ ಚಿಕ್ಕಿರೇಗೌಡ ಎಂಬುವರ ಟ್ರ್ಯಾಕ್ಟರ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಪಘಾತಕ್ಕೀಡಾಗ್ತದೆ. ಆ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಚಾಲಕ ಮೃತಪಡ್ತಾನೆ. ಆ ಸಂಬಂಧ ಮೃತನ ಸಂಬಂಧಿಕರು ಪರಿಹಾರಕ್ಕಾಗಿ ಕೋರ್ಟ್ ಮೆಟ್ಟಿಲೇರ್ತಾರೆ. ಕೇರ್ಪೇಟೆ ಕೋರ್ಟ್ ನಲ್ಲಿ ದಾವೆ ಹೂಡ್ತಾರೆ. ವಿಚಾರಣೆ ನಡೆಸಿದಂತ ಕೋರ್ಟ್ ಒಂದಷ್ಟು ತೀರ್ಪನ್ನ ಕೊಡುವಂತದ್ದು. ಕಾರಣ ಏನು ಅಂದ್ರೆ ಟ್ರ್ಯಾಕ್ಟರ್ಗೆ ಒಂದಷ್ಟು ದಾಖಲಾತಿಗಳಿರಲಿಲ್ಲ, ಪ್ರಮುಖವಾಗಿ ಇನ್ಸೂರೆನ್ಸ್ ಇರಲಿಲ್ಲ. ಹಾಗಾಗಿ ಚಿಕ್ಕಿರೇಗೌಡರು ದಂಡವನ್ನ ಕಟ್ಟಬೇಕು ಅಂತ ಹೇಳಿ 14 ಲಕ್ಷ ರೂಪಾಯಿ ದಂಡವನ್ನ ಕಟ್ಟಬೇಕು, ಜೊತೆಗೆ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಆದೇಶವನ್ನ ನೀಡುತ್ತದೆ. ಈ ಸಂಬಂಧ ಏನು ಶುಕ್ರವಾರ ಒಬ್ರು ಕೋರ್ಟ್ ಅಡ್ಮಿನ್ ಅವರ ಮನೆ ಹತ್ರ ಹೋಗಿ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಅವ್ರಿಗೆ ಸ್ಪಂದನೆ ಸಿಗೋದಿಲ್ಲ. ಹಾಗಾಗಿ ಮತ್ತೆ ನಿನ್ನೆ ಶಂಕರೇಗೌಡನವರು ಸಂಜೆ 4 ಗಂಟೆಗೆ ಮೃತರ ಸಂಬಂಧಿಯೊಂದಿಗೆ ಏನು ಅವ್ರ ಮನೆ ಹತ್ರ ಹೋಗ್ತಾರೆ. ಆದ್ರೆ ಕೋರ್ಟ್ ಅಮೀನ್ ಪೊಲೀಸ್ ಅವರಿಗೆ ಮಾಹಿತಿ ನೀಡಿ ಪೊಲೀಸರ ಸಮ್ಮುಖದಲ್ಲಿ ಅವರಿಗೆ ನೋಟಿಸ್ ಕೊಡುವಂತದ್ದು, ಜೊತೆಗೆ ಅವ್ರನ್ನ ವಶಪಡಿಸಿಕೊಳ್ಳುವಂತ ಕೆಲಸ ಆಗ್ಬೇಕಾಗಿತ್ತು. ಬದಲಿಗೆ ಅವರು ನೇರವಾಗಿ ಹೋಗ್ತಾರೆ. ಅದು ತಪ್ಪು. ಆದ್ರೆ ಆ ತಪ್ಪನ್ನೇ ಆ ಸಂದರ್ಭದಲ್ಲಿ ಶಂಕರೇಗೌಡರು ಏನು ಕೋರ್ಟ್ ಆದೇಶ ನೀಡಿದಂತ ಚಿಕ್ಕಿರೇಗೌಡರನ್ನ ಸ್ಕೂಟರ್ಗೆ ಸುತ್ತಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕ್ತಾ ಇರ್ತಾರೆ, ಬಲವಂತ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಆತಂಕಗೊಂಡಂತ ಸಾಕಮ್ಮ ಏಕಾಏಕಿ ಶಂಕರೇಗೌಡರ ಕಣ್ಣಿಗೆ ಖಾರದ ಪುಡಿ ಹಾಕುವಂತದ್ದು, ಜೊತೆಗೆ ಒಂದಷ್ಟು ಆತಂಕ ಶುರು ಆಗ್ತದೆ. ಯಾಕಂದ್ರೆ ನನ್ನ ಗಂಡನಿಗೆ ಎಲ್ಲಿ ಜೈಲ್ಗೆ ಹಾಕ್ಬಿಡ್ತಾರೋ ಅನ್ನೋ ಒಂದು ಆತಂಕದಲ್ಲಿ ಅವರು ಏನು ಶಂಕರೇಗೌಡರ ಕಣ್ಣಿಗೆ ಖಾರದ ಪುಡಿ ಹಾಕುವಂತದ್ದು. ಆ ಸಂದರ್ಭದಲ್ಲಿ ಚಿಕ್ಕೇರೇಗೌಡ ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು. ಮೊದಲಿಗೆ ಪೊಲೀಸರೊಂದಿಗೆ ಹೋಗಿದ್ರೆ ಈ ಒಂದು ಘಟನೆ ನಡೀತಿರ್ಲಿಲ್ಲ. ಒಂದ್ ಕಡೆ ಶಂಕರೇಗೌಡರು ತಪ್ಪಾದ್ರೂ ಕೂಡ, ಆದ್ರೆ ಏಕಾಏಕಿ ಏನು ಕಣ್ಣಿಗೆ ಖಾರದ ಪುಡಿ ಹಾಕುವಂತದ್ದು ಸರಿಯಲ್ಲ. ಹಾಗಾಗಿ ಇದು ಸಾಕಷ್ಟು ಒಂದು ಕಂಪ್ಲೇಂಟ್ ಕೂಡ ಆಗಿರುವಂತದ್ದು. ಅಂದ್ರೆ ಆರಂಭದಲ್ಲಿ ಶಂಕರೇಗೌಡರದ್ದು ತಪ್ಪಿದ ಕಾರಣಕ್ಕಾಗಿ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ಮಾಡಿರ್ಲಿಲ್ಲ. ಯಾಕೆಂದ್ರೆ ನಿನ್ನೆ ಸಂಜೆನೆ ಘಟನೆ ನಡೆದಿದ್ರು ಕೂಡ ನಿನ್ನೆ ಸಂಜೆ ಅಥವಾ ಇವತ್ತಿನ ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಯ್ತು, ಆ ಬಳಿಕ ಎಚ್ಚೆತ್ತುಕೊಂಡಂತ ಶಂಕರೇಗೌಡ ಕಿಕ್ಕೇರಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಖಾರದ ಪುಡಿ ಇರುವಂತ ಶಾಕಮ್ಮ ಜೊತೆಗೆ ಅವರ ಪತಿ ಈ ಚಿಕ್ಕೇರೇಗೌಡ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಪೊಲೀಸ್ನವರು ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಈ ಕೋರ್ಟ್ ಅಮೀನ್ದು ಕೂಡ ತಪ್ಪಿರೋದ್ರಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ತಪ್ಪಿತಸ್ಥರನ್ನು ಕರೆಸಿ ಸ್ಟೇಷನ್ಗೆ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ. ನೋಟಿಸ್ ಕೊಡೋಕೆ ಬಂದದ್ದ ಕೋರ್ಟ್ನ ಅಮೀನ್ ಕಣ್ಣಿಗೆ ಮಹಿಳೆಯೋರ್ವರು ಖಾರದ ಪುಡಿ ಎರಚಿರುವ ಘಟನೆ ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯ ಕಾಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನೋಟಿಸ್ ಕೊಡ್ಲಿಕ್ಕೆ ಅಂತ ಹೇಳಿ ಮನೆ ಬಳಿಯಲ್ಲಿ ಬಂದದ್ದ ಕೋರ್ಟ್ನ ಅಮೀನ್ ಕಣ್ಣಿಗೇನೆ ಮಹಿಳೆ ಖಾರದ